ಮಗ ಎಸ್ದ ಬಂದ ಫೋನ್ ಮಾಡೋದು ಮೊದಲೇ ಟೆನ್ಷನ್ ಇಂದ ಸಾಯ್ತಾ ಇದ್ದೀನಿ. ನೀನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದು ಬಿಟ್ಟಾಕ್ ಮಗ, ಯಾಕೆ ಇಷ್ಟೊಂದು ಗಾಬರಿ ಏನ್ ಮಾತಾಡ್ತಾ ಇದೀಯಾ? ಏನಾಯ್ತು? ಒಬ್ಬ ನನ್ನ ಫ್ರೆಂಡ್ ಇದ್ದ, ಅದೇ ಅವನ ಬಗ್ಗೆ ನಿಂಗೆ ಹೇಳಿದ್ನಲ್ಲ. ಹಾ ಹೇಳು ಮಗ, ಏನಾಯ್ತು? ಅದೇ ಮಗ, ಅವ್ನು 3 ದಿವಸದಿಂದ ಕಾಣ್ತಿರಲ್ಲ. ಯಾಕೋ ಅಲ್ದೇನೆ ಅವ್ನು ಮೊದಲೇ ಹೇಳಿದ್ದ, ನಂಗೆ ಯಾಕೋ ಬದುಕೋದಿಕ್ಕೆ ಇಷ್ಟ ಇಲ್ಲ ಅಂತ. ಯಾವಾಗ ಸಾಯ್ತೀನಿ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ. ಆದರೆ ನನಗೆ ಈಗ ಅವ್ನು ಯಾಣಕ್ಕೊಂದು ಸತ್ತಂಗೆ ಬೇರೆ ಕನ್ಸು ಬಿದ್ದಿದೆ. ಇವೆಲ್ಲ ನೆನ್ಸ್ಕೊಂಡ್ರೆ ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ಈಗ ನೀನು ಕಂಡಿರೋ ಕನ್ಸು ಬಗ್ಗೆ ತಲೆ ಕೆಡಿಸ್ಕೋಬೇಡ, ಗಾಬರಿ ಆಗಬೇಡ. ನಾನು ಬೆಳಿಗ್ಗೆ ಬರ್ತೀನಿ, ಇಬ್ರು ಸೇರಿ ಜೊತೆಲಿ ಹುಡ್ಕೋಣ. ಈಗ ಆರಾಮಾಗಿ ಮಲ್ಕೋ, ಓಕೆನಾ? ಸರಿ ಆಯ್ತು ಬಿಡು ಮಗ. ಸರಿ ಬಾ ಮಗ, ಹುಡ್ಕುವ ನೀವೀಗ. ಇರು ಮಗ, ಸ್ವಲ್ಪ ಸಮಾಧಾನ ತಕೋ. ಈಗ ಬಂದಿದ್ದೀನಲ್ಲ, ನಿಧಾನವಾಗಿ ಹುಡ್ಕೋಣ. ಗುರು ಮಾತು ನೋಡಿದ್ರ? ಮಾದನ ನಾನು ನೋಡಿ 7 ದಿನ ಆಯಿತು. ಯಾಕೆ? ಇಲ್ಲ ಬಣ್ಣ, ಅಂದ್ರೆ ಇದುವರೆಗೂ ಬರೀ ಕಡಿತಲಕ್ಕ ಬರೀ ಕನ್ಸ. ನೆನ್ನೆ ಒಂದು ಕನ್ಸ್ಕೊಂಡೆ ನಾನು, ಅದು ಒಂಥರ ವಿಚಿತ್ರವಾಗಿತ್ತು. ಅಯ್ಯೋ ಯಾಕಪ್ಪ ಅಂತಂದರೆ ಫುಲ್ಲು ಒಂಥರ ಭಯಾನಕವಾಗಿತ್ತು. ತಲೆಗೆ ಒಂಥರ ಮೆಂಟ್ಲಾಗ್ಬಿಟ್ಟು ಗೊಬ್ಬರ ಆದಂಗೆ ಆಗಿತ್ತು. ವಿಚಿತ್ರ ಕನಸು ಅಂತ ಹೆಂಗಿತ್ತು ಗೊತ್ತಾ, ತುಂಬ ಇದಾಗಿತ್ತು. ನನಗೇನೋ ಒಂಥರ ಸಿಕ್ಕಾಪಟ್ಟೆ ಹಿಂಸೆ ಆದಂಗೆ ಅನಿಸ್ಬಿಟ್ಟು ಟಕ್ಕಂದಿರೋಗ್ಬಿಟ್ಟೆ. ಒಂಥರ ನಾಡಕನ್ ಸತ್ತಂಗೆ ತುಂಬ ಇದು ಮಾಡೋದಕ್ಕೆ. ಹೆಂಗಿತ್ತು ಗೊತ್ತಾ, ಆಗಿಂದ ಹೇಳ್ತಿದ್ದೀನಿ, ನನಗೆ ಒಂಥರ ಈಗೂ ಕುತ್ಕೊಂಡು ಬಾಯಿ ತಗೋತೀನಿ. ಹಲೋ, ಹಾಂ ಬರ್ತಾನೆ. ಹಾಂ ಈಗ ಬರ್ತಾನೆ, ಈಗ ಒಂದು 5 ನಿಮಿಷ ಬರ್ತೀನಿ ಮಗ. ಹಾಂ ಸರಿ ಆಯಿತು.
ಬೇಸಿಗೆಗಾಲದಲ್ಲಿ ಹಂಗೆ ಮರ ತಂದಿಡ್ದಂಗೆ, ಕಷ್ಟಕಾಲದಲ್ಲಿ ಕಸಲರೂ ಸಹಾಯ ಮಾಡ್ದಂಗೆ, ಹೊಟ್ಟೆ ಹಸ್ತಾನೆ ಊಟ ಆಗ್ತಂಗೆ. ಈಗ ಇವ್ರಿಗೆಲ್ಲ ದೇವ್ರು ಕಾಣಿಸ್ಕೊತಾನೆ ಬಿಡ್ತಾನೆ ಗೊತ್ತಿಲ್ಲ. ಆದರೆ ನೀನು ನೋಡಿದ ಕೂಡಲೇ ಎಲ್ಲ ಒಟ್ಟೊಟ್ಟಿಗೆ ನೋಡ್ದಂಗೆ ಅನಿಸೋದು ಗುರು. ಯಾಕೋ ದೇವ್ರಿಗೆಲ್ಲ ಓದಿಸ್ತಾ ಇದೆಯಲ್ಲ, ಯಾಕೇನಾಯ್ತು? ಅಲ್ಲ ಗುರು, ಒಬ್ಬ ಇರುವ ನಿಮಿಷ. ನಿನ್ನೆ ನಾನು ಕನ್ಸ್ಕೊಂಡೆ ನೀನು ಯಾವುದೋ ಒಂದು ಹುಡುಗಿ ಲವ್ ಮಾಡ್ದಂಗೆ, ಲವ್ ಮಾಡಿ ಸೂಸೈಡ್ ಮಾಡ್ಕೊಂಡಂಗೆ. ನಾನು ನನ್ನ ಫ್ರೆಂಡ್ ಎಲ್ಲ ಊರೆಲ್ಲ ಹುಡ್ಕೊಂಡೆ ಕನ್ಸ್ಬಿಡ್ತಿದ್ರು. ನಾನು ಲವ್ ನಿನ್ನ ಕನಸಲ್ಲಿ ಮಾತ್ರ ಕಾಣ್ಕೋಬೇಕಷ್ಟೆ. ನಿಜ ಜೀವನದಲ್ಲಿ ನನ್ನನ್ನಾರು ಇಷ್ಟಪಡ್ತಾರೆ. ಸರಿ, ನಂಗೆ ಟೈರ್ಡ್ ಆಗದೆ, ಆಮೇಲೆ ಸಿಗ್ತೀನಿ. ಮನೆ ಹತ್ರ ಬಾ, ಮಾತಾಡೋಣ. ಹಲೋ, ಯಾರು ಹೇಳಿ? ಹಲೋ, ನಾನು ನಿಮ್ಮ ಕ್ಲಾಸ್ಮೇಟ್ ಸನು. ಹಾಂ ಹೇಳಿ, ಏನಾಗಬೇಕು? ಮಾಧು ನಂಬರ್ ಇದ್ರೆ ಕೊಡ್ತೀರಾ? ಯಾಕೆ? ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಪ್ಲೀಸ್ ನಂಬರ್ ಕೊಡ್ತೀರಾ? ಸರಿ ತಗೊಳ್ಳಿ ನಂಬರ್. ಹಾಂ, ಒಂದು ನಿಮಿಷ ಹಾಗೆ ಇರಿ. 8848 48 141 ಥ್ಯಾಂಕ್ ಯು. ಹಲೋ, ಅವ್ರ ನಂಬರ್ ಔಟ್ ಆಫ್ ಸ್ಟೇಷನ್ ಅಂತ ಬರ್ತಿದೆ. ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀರಾ? ಅಲ್ಲೇ ಬಂದು ಮಾತಾಡ್ತೀನಿ. ವಿಷಯ ಹೇಳಿ, ನಾನು ಹೇಳ್ತೀನಿ. ಇಲ್ಲ, ಅದು ನಾನೇ ಹೇಳಬೇಕು. ಇಲ್ಲ ಪರವಾಗಿಲ್ಲ ಹೇಳಿ. ಇಲ್ಲ, ಬೇಜಾರು ಮಾಡ್ಕೋಬೇಡಿ, ನಾನೇ ಅವ್ರ ಹತ್ರ ಹೇಳಬೇಕು. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನಾಳೆ ಒಂದು ಪ್ಲೇಸ್ ಕರ್ಕೊಬೋಗ್ತೀನಿ, ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ ಮಾತಾಡಿ. ಸರಿ, ಬಂದೇ ಬರ್ತಾರಲ್ವಾ? ಖಂಡಿತ ಬರ್ತಾರೆ. ಓಕೆನಾ? ಬಾಯ್. ಗುರು ಬಾರೋ, ಕುತ್ಕೋ ಬಾರೋ. ನಾಳೆ ಏನಾದ್ರು ಕೆಲಸ ಇದೆಯಾ? ಒಂದು ವಾರ ಫುಲ್ ರೆಸ್ಟು, ಯಾವುದು ಕೆಲಸ ಇಲ್ಲ. ಸರಿ, ಹಾಗಿದ್ರೆ ನಾಳೆ ಒಂದು ಪ್ಲೇಸ್ ಕೊಡೋಣ, ಬರ್ತೀಯಾ? ಆಯಿತು, ನಡಿ ಹೋಗೋಣ. ಹಲೋ, ಏನು ಹೇಳಿ? ನಾನು ನಿಮ್ಮ ಕ್ಲಾಸ್ಮೇಟ್ ಸನು. ಹಾಂ ಹೇಳಿ. ಆ್ಯಕ್ಚುಲಿ ನಾನೊಂದು ವಿಷಯ ಹೇಳಬೇಕು. ಅದು ನಾನು ನಿಮ್ಮ ಕಾಲೇಜಲ್ಲಿ ಇದ್ದಾಗಲೇ ಇಷ್ಟಪಟ್ಟಿದ್ದೆ. ಮತ್ತು ಕಾಲೇಜ್ ಮುಗಿದ್ಮೇಲೆ ನಿಮ್ಮ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿದೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರೇ ಸಿಕ್ಕಿಲ್ಲ. ಕೊನೆಗೂ ನಿಮ್ಮ ಫ್ರೆಂಡ್ ನಂಬರ್ ಸಿಕ್ತು, ಅವ್ರ ಹತ್ರ ನಂಬರ್ ತೊಗೊಂಡು ಕಾಲ್ ಮಾಡಿದೆ. ನಿಮ್ಮ ನಂಬರ್ ಬ್ಯುಸಿ ಬರ್ತಿತ್ತು. ಇಲ್ಲಿಗೆ ಬನ್ನಿ, ನೀವು ಬರ್ತೀರಾ ಅಂತ ಹೇಳಿದ್ರು, ಅದಕ್ಕೆ ನಿಮ್ಮ ನೋಡಿಕೊಂಡು ಇಲ್ಲಿಗೆ ಬಂದೆ. ನೀವು ಅಂದರೆ ತುಂಬ ಇಷ್ಟ. ಐ ಲವ್ ಯು. ಪ್ರೀತಿ ಅಂದರೆ ಏನಂತ ಗೊತ್ತೇನ್ರಿ ನಿಮಗೆ? ಈ ಪ್ರಪಂಚದಲ್ಲಿ ತಂದೆ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ದೊಡ್ಡದಲ್ಲ. ನಮ್ಮ ತಾಯಿ ಅಡುಗೆ ಮಾಡ್ಲಿಕ್ಕೆ ಸಾಮಾನು ಇಲ್ದಿದ್ರು ಇದ್ದುದ್ರಲ್ಲಿ ಮಾಡಾಕಿ ತಾನು ಹಸ್ಕೊಂಡಿದ್ರು ನನ್ನ ಮಗ ಹಸ್ಕೊಂಡಿರಬಾರ್ದು, ಊಟ ಮಾಡಲಿ ಅಂತ ಕೊಡ್ತಾರಲ್ಲ, ಅದು ನಿಜವಾದ ಪ್ರೀತಿ ಅಂದರೆ. ನಮ್ಮ ತಂದೆ ನಾನು ಚಪ್ಪಲಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ರೀತಿ ನಾನು ಅಡಿಬಾರ್ದು ಅಂತೇಳಿ ಕೇಳಿದಾಗಲೆಲ್ಲ ಪಾಸು ಬಟ್ಟೆ ಪುಸ್ತಕ ಕೊಡಿಸಿ ನಮ್ಮ ಕಷ್ಟ ಅವನಿಗೆ ಬರಬಾರ್ದು ಅಂತೇಳಿ ಕೊನೆಗಾಲದಲ್ಲಿ ನಮ್ಮ ಸಾಕ್ತಾ ಇದ್ರು ಪರವಾಗಿಲ್ಲ, ಅವ್ನು ಮಾತ್ರ ಚೆನ್ನಾಗಿರಲಿ ಅಂತ ನಮ್ಮಿಂದ ಏನೂ ಪ್ರತಿಫಲ ಬಯಸ್ತೆ ನಮ್ಮನ್ನು ಸಾಕ್ತಾರಲ್ಲ, ಅದು ನಿಜವಾದ ಪ್ರೀತಿ ಅಂದರೆ. ತಂದೆ ತಾಯಿ ಕನ್ನಡಿ ಇದ್ದಂಗೆ ರೀ, ತಮ್ಮ ಮುಖನ ನಿಮ್ಮ ಮುಖದಲ್ಲಿ ನೋಡ್ಕೋತಾರೆ. ನೀವು ಖುಷಿಯಾಗಿರಿ, ಅವರು ಖುಷಿಯಾಗಿರ್ತಾರೆ. ನೀವು ಸ್ವಲ್ಪ ಹತ್ರನೂ ತುಂಬ ದುಃಖ ಪಡ್ತಾರೆ. ನಿಮ್ಮ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಖುಷಿನೇ ಕೊಟ್ಟವ್ರೆ, ಆದರೆ ಕೊನೆಗಾಲದಲ್ಲಿ ಅವ್ರಿಗೆ ದುಃಖ ಕೊಡಬೇಡಿ. ನೀವು ಹೇಳಿದ್ದಷ್ಟು ನಿಜ. ಆದರೂ ಪ್ರೀತಿಸಿದವರು ಪ್ರೀತಿನ ಅರ್ಥ ಮಾಡಿಕೊಂಡ್ರೆ ಪ್ರೀತಿ ಅನ್ನೋ ಪದಕ್ಕೆ ಅರ್ಥ ಸಿಗ್ತಿತ್ತೇನು? ಹುಡುಗಿ ತನ್ನ ಪ್ರೀತಿನ ಪ್ರಿಸೋನ್ ಮುಂದೆ ಬಂದು ಹೇಳ್ಕೊಂಡ್ರೆ ಆ ಪ್ರೀತಿ ಅರ್ಥ ಮಾಡ್ಕೊಳ್ದವ್ರು ಮುಂದೆ ಒಂದು ಮನ್ಸ, ಇದು ಮನ್ಸಲ್ಲ, ಕಲ್ಲು ಕಲ್ಲು. ಐ ಹೇಟ್ ಯು.
ಏನು ಗುರು, ಅಷ್ಟೊಂದು ಪ್ರೀತಿಯಿಂದ ಕೇಳ್ಕೊಂಡ್ರು ನೀನು ಒಪ್ಕೊಂಡಿಲ್ವಲ್ಲ. ಹೆಸರಿಲ್ಲ ಬಿಡು. ನಿನಗೆ ಗೊತ್ತಿಲ್ಲ ಕಣ, ಆ್ಯಕ್ಚುಲಿ ಕಾಲೇಜಲ್ಲಿ ಇರ್ಬೇಕಾದ್ರೆ ನಾನು ಮೊದಲು ಇಷ್ಟಪಟ್ಟಿದ್ದೆ. ಆದರೆ ಅವಳು ಇಷ್ಟಪಡ್ತಿದ್ಲು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಹೇಳ್ಕೊಳಕ್ಕೆ ಭಯ ಆಗ್ತಿತ್ತು, ಅದಕ್ಕೆ ನಾನು ಅವಾಗ ಹೇಳ್ಕೊಂಡಿರಲಿಲ್ಲ. ಆದರೆ ಇವತ್ತು ಅವಳನ್ನ ಮತ್ತೆ ನೋಡಿದಾಗ ನನಗಾದಂಥ ಖುಷಿ ಅಷ್ಟಿಷ್ಟ ಅಲ್ಲ. ಅವಳೇ ಬಂದು ನಾನು ಪ್ರಪೋಸ್ ಮಾಡಿದಾಗ ಒಂದು ಕ್ಷಣ ಒಪ್ಕೊಬಿಡ್ಬೇಕು ಅನ್ನಿಸ್ತು. ಆದರೆ ಕಾಲ ಪರಿಸ್ಥಿತಿ ಬೇರೆನೇ ಇತ್ತು. ಅಲ್ಲ ಗುರು, ಹುಡುಗಿನೇ ಬಂದು ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗನೂ ರಿಜೆಕ್ಟ್ ಮಾಡಲ್ಲ. ಒಪ್ಕೊಂಡು ಮದುವೆ ಆಗೋ ಕಾಲದಲ್ಲಿ ನಿಂತರ ಇವತ್ತು ಮಾಡಿ ಹುಡುಗ ಸಿಗ್ತಾನ? ನಾನು ಮಾಡೋಕ್ಕೊಂದು ಕೆಲಸ ಇಲ್ಲ, ಇರೋಕ್ಕೊಂದು ಮನೆ ಇಲ್ಲ. ನನ್ನನ್ನು ಮದುವೆ ಆದರೆ ಅವಳಿಗೇನೋ ಸಿಗುತ್ತೆ, ನಾವು ಪೂರ್ತಿ ಕಷ್ಟನೇ ಅನುಭವಿಸ್ಬೇಕಾಗುತ್ತೆ. ಅವಳ ಆಸೆಯನ್ನು ಈಡೇರಿಸೋಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಒಳ್ಳೆ ಕೆಲಸ, ದುಡ್ಡು, ಮನಸ್ಸಿರೋ ಹುಡುಗ ಸಿಗಲಿ, ಲೈಫ್ ಲಾಂಗ್ ಚೆನ್ನಾಗಿರಲಿ. ನೋಡ, ವಿವೇಕಾನಂದ ಒಂದು ಮಾತು ಹೇಳೋರೆ, ಪ್ರೀತಿಲಿ ಗೆದ್ದವನು ಜೀವನ ಗೆಲ್ತಾನೆ, ಪ್ರೀತಿಲಿ ಸೋತವನು ಜಗತ್ತನ್ನೇ ಗೆಲ್ತಾನೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಪ್ರೀತಿ ಹುಟ್ಟೋಕ್ಕೆ ಒಂದು ಕ್ಷಣ ಸಾಕು, ಅದು ಮುಗಿಸ್ಕೊಳ್ಳೋಕ್ಕೆ ಋಣ ಬೇಕು. ಆ ಋಣ ನನಗಿಲ್ಲ ಅನ್ಸುತ್ತೆ ಬಿಡು.